ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರಿವಿಷನ್ ಕ್ಲಾಸಸ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಿವಿಷನ್ ಕ್ಲಾಸ್ ಆ್ಯಂಡ್ ಫಸ್ಟ್ ನಾನು ನಿಮಗೆ ತಗೊಳ್ತಾ ಇರುವಂಥ ಒಂದು ರಿವಿಷನ್ ಕ್ಲಾಸ್ನ ಫಸ್ಟ್ ಕಾನ್ಸೆಪ್ಟ್ ಬಂದು ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ಯಾಕೆ ಈ ಲೆಸನನ್ನು ಚೂಸ್ ಮಾಡಿದ್ದೀನಿ ಅಂತಂದರೆ, ಲೆಸನ್ ತುಂಬ ಈಸಿಯಾಗಿ ಅರ್ಥ ಆಗುವಂಥ ಲೆಸನ್ ನಿಮ್ಮೆಲ್ಲರಿಗೂ ಕೂಡ, ಹಾಗೂ ನೀವು 5 ಮಾರ್ಕ್ಸ್ನ ಈ ಲೆಸನಿಂದ ಈಸಿಯಾಗಿ ತಗೊಳ್ಬೋದು. ಬಿಕಾಸ್ ಟಾಪಿಕ್ಸ್ ನಿಮಗೆ ನಿಮ್ಮ ಲೈಫ್ಗೆ ತುಂಬ ರಿಲೇಟ್ ಆಗಿರುವಂಥ ಟಾಪಿಕ್ಸ್ ಆಗಿರೋದ್ರಿಂದ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಬೇಗನೆ ಅರ್ಥ ಆಗುತ್ತೆ. ಆಲ್ರೆಡಿ ಈ ಲೆಸನನ್ನು ನಾನು ಕಂಪ್ಲೀಟಾಗಿ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ರಿವಿಷನ್ ಕ್ಲಾಸಲ್ಲಿ ನಿಮಗೆ ಕನ್ನಡದಲ್ಲಿ ಹೆಚ್ಚು ಎಕ್ಸ್ಪ್ಲೇನ್ ಮಾಡ್ತಾ ಟಾಪಿಕನ್ನು ಅರ್ಥ ಮಾಡ್ಸೋಕ್ಕೆ ಹೆಲ್ಪ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೀವು ಏನು ತಿಳ್ಕೊಳ್ಬೇಕು ಅಂದರೆ, ಈ ಒಂದು ಲೆಸನಲ್ಲಿ ರೆಡ್ಯೂಸ್ಡ್ ಆಗಿರುವಂಥ ಒಂದು ಸಿಲೆಬಸ್ ಯಾವುದು, ಯಾವ ಟಾಪಿಕ್ಸನ್ನು ನೀವು ಓದ್ಕೊಳ್ಬೇಕು ಅಂತ ನೀವು ಫಸ್ಟ್ ತಿಳ್ಕೊಳ್ಬೇಕು. ಸೊ ಈ ಒಂದು ಲೆಸನಲ್ಲಿ ರೆಡ್ಯೂಸ್ಡ್ ಆಗಿರುವಂಥದ್ದು ಟಾಪಿಕ್ ಬಂದು ಎಸೆಕ್ಷುಯಲ್ ರಿಪ್ರೊಡಕ್ಷನ್. ಕಂಪ್ಲೀಟ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ರೆಡ್ಯೂಸ್ ಆಗಿದೆ. ಸೊ ಇನ್ನು ಸೆಕ್ಷುಯಲ್ ರಿಪ್ರೊಡಕ್ಷನ್ ಕಂಪ್ಲೀಟ್ ಟಾಪಿಕ್ ಈ ಒಂದು ಲೆಸನಲ್ಲಿ ನೀವು ಓದ್ಕೊಳ್ಬೇಕು. ಸೆಕ್ಷುಯಲ್ ರಿಪ್ರೊಡಕ್ಷನಲ್ಲಿ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಆನಿಮಲ್ಸ್. ಸೊ ಈ ಎರಡು ಟಾಪಿಕ್ನ ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ಹಾಗೆ ಪಾಯಿಂಟ್ಸ್ನ ರೀತಿ ನಾನು ಕಾನ್ಸೆಪ್ಟ್ಸನ್ನು ಪ್ರಿಸೈಸ್ ಮಾಡಿದ್ದೀನಿ. ಸೊ ದಟ್ ಅದೇ ರೀತಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಈ ಕಾನ್ಸೆಪ್ಟ್ಸ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈ ಲೆಸನಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥ ಕಾನ್ಸೆಪ್ಟ್ ಜೊತೆಗೆ ಕಲ್ತ್ಕೊಳ್ಬೇಕಾಗಿರುವಂಥ 2 ಡಯಾಗ್ರಾಮ್, ಒಂದು ಲಾಂಗಿಟ್ಯೂಡಿನಲ್ ಸೆಕ್ಷನ್ ಆಫ್ ದ ಫ್ಲವರ್, ಇನ್ನೊಂದು ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ. 2 ಮಾರ್ಕ್ಸ್ಗೆ ಒಂದು ಡಯಾಗ್ರಾಮ್ ಕೇಳ್ತಾರೆ ಹಾಗೂ 3 ಮಾರ್ಕ್ಸ್ಗೆ ಕ್ವೆಶನ್ ಆನ್ಸರ್ಸ್ ಕೇಳ್ತಾರೆ. ಇಟ್ ಮೇ ಬಿ 1+2 ಆರ್ 3 ಮಾರ್ಕ್ ಕ್ವೆಶನ್ ಆರ್ 1 MCQ ಆ್ಯಂಡ್ 2 ಮಾರ್ಕ್ಸ್ ಕ್ವೆಶನ್ ಏನಾದರೂ ಆಗಿರ್ಬೋದು. ಸೊ ಈ ಒಂದು ಲೆಸನಲ್ಲಿ ಈ 2 ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಇದೆ. ಸೊ ಈ 2 ಡಯಾಗ್ರಾಮ್ನ ಜೊತೆಗೆ ದೇ ವಿಲ್ ಆಸ್ಕ್ ಯು ಸಮ್ ಕಾನ್ಸೆಪ್ಟ್ ಬೇಸ್ಡ್ ಕ್ವೆಶನ್ಸ್. ಸೊ ಇನ್ನು ಈ ಲೆಸನಲ್ಲಿ ನೀವು ಕಲ್ತ್ಕೊಳ್ಬೇಕಾಗಿರೋಂಥ ಟಾಪಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತ ನೋಡೋದಾದರೆ, ಸೊ ಫಸ್ಟ್ ನೀವು ಫೋಕಸ್ ಮಾಡಬೇಕಾಗಿರುವಂಥ ಒಂದು ಟಾಪಿಕ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್. ಸೊ ಫಸ್ಟ್ ಪಾಯಿಂಟ್ ಇಲ್ಲಿ ಇಲ್ಲ, ಎಸೆಕ್ಷುಯಲ್ ಇಲ್ಲ. ಸೊ ಯು ನೀಡ್ ಟು ಫೋಕಸ್ ಆನ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್. ಸೊ ನೆಕ್ಸ್ಟ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅಲ್ಲಿ ಜರ್ಮಿನೇಷನ್ ಇದೆ ಆ್ಯಂಡ್ ಪಾಲಿನೇಷನ್ ಇದೆ, ಯುನಿಸೆಕ್ಷುಯಲ್, ಬೈಸೆಕ್ಷುಯಲ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಹಾಗೂ ತುಂಬ ಸುಲಭವಾಗಿ ಮಾರ್ಕ್ಸನ್ನು ಗೇನ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾದರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇನ್ ಹ್ಯೂಮನ್. ಸೊ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಡೌಟ್ ಇದೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡಯಾಗ್ರಾಮ್ ಕೊಡ್ತಾರಾ? ನೋ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆ್ಯಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎರಡನ್ನೂ ನೋಡೋದಾದರೆ ಇದರಲ್ಲಿ ನಿಮಗೆ ಈ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ಸನ್ನು ಕೇಳ್ತಾರೆ. ಸೊ ಇನ್ನು ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಕೇಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮೇಲ್ ಅಥವಾ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಕೊಟ್ಟು ಅಲ್ಲಿ ಒಂದು ಪಾರ್ಟನ್ನ ಅವರು ಎಕ್ಸ್ಟೆಂಡ್ ಮಾಡಿ ಆ ಪಾರ್ಟ್ ಯಾವುದು, ಆ ಪಾರ್ಟ್ನ ಫಂಕ್ಷನ್ ಏನು, ಈ ರೀತಿ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಕೂಡ ಕೇಳಬಹುದು. ಇಟ್ ಈಸ್ ನಾಟ್ ದಟ್ ಡಯಾಗ್ರಾಮ್ ಕೇಳಲ್ಲ ಅಂತ ಯು ಶುಡ್ ನಾಟ್ ಇಗ್ನೋರ್. ಸೊ ಮೇಲ್ ಆಸ್ ವೆಲ್ ಆಸ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಇನ್ನು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯು ಶುಡ್ ನೋ ಅಬೌಟ್ ದ ಪ್ರೋಸೆಸ್ ಆಫ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ಸ್. ಹ್ಯೂಮನ್ನಲ್ಲಿ ರಿಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ, ಹಾಗೂ ಸಾಕಷ್ಟು ಬಾರಿ ಎಕ್ಸಾಮ್ನಲ್ಲಿ ಕೇಳೋದು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ನ ಕೇಳ್ತಾರೆ. ಸೊ ರಿಪ್ರೊಡಕ್ಷನ್ ಬಗ್ಗೆ ಮಾತಾಡಿದಾಗ ಯು ಆಲ್ಸೋ ಶುಡ್ ನೋ ಅಬೌಟ್ ವಾಟ್ ಹ್ಯಾಪನ್ ವೆನ್ ಎಗ್ ಈಸ್ ಫರ್ಟಿಲೈಸ್ಡ್. ಸೊ ಫರ್ಟಿಲೈಸೇಷನ್ ಆಗುತ್ತೆ ಅನ್ನೋದಾಗಲಿ, ಅಥವಾ ವಾಟ್ ಹ್ಯಾಪನ್ಸ್ ವೆನ್ ಎಗ್ ಈಸ್ ನಾಟ್ ಫರ್ಟಿಲೈಸ್ಡ್ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇನ್ನು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಆದಮೇಲೆ STDs ಅಂತ ಇದೆ, ನಿಮಗೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಈ ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಕ್ವೆಶನ್ಸನ್ನು ಕೂಡ ಕೇಳ್ತಾರೆ. ಸೊ ಇದಿಷ್ಟು ಕೂಡ ನೀವು ಈ ಒಂದು ಲೆಸನಲ್ಲಿ ಕವರ್ ಮಾಡಬೇಕಾಗಿರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಷ್ಟು ಕಾನ್ಸೆಪ್ಟನ್ನು ನೀವು ಕಂಪ್ಲೀಟ್ ಆಗಿ ಓದ್ಕೊಂಡ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಈಸಿಯಾಗಿ 5 ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. ಈ ಎಲ್ಲ ಟಾಪಿಕ್ಸು ಕೂಡ ನಿಮಗೆ ಲೈಫ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಟಾಪಿಕ್ಸ್ ಆಗಿರೋದ್ರಿಂದ ತುಂಬ ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೋದು. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓವರ್ ಆಲ್ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ದ ವಿಡಿಯೋ ಮೇ ಬಿಕಮ್ ವೆರಿ ಲೆಂದಿ. ಸೊ ನಿಮಗೂ ಕೂಡ ಬೋರ್ ಆಗ್ಬೋದು ಅಟ್ ಎ ಟೈಮ್ ಎಲ್ಲ ಕಾನ್ಸೆಪ್ಟನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ. ಸೊ ಕೆಲವೊಂದು ಕಾನ್ಸೆಪ್ಟನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಫರ್ದರ್ ವಿಡಿಯೋಸ್ನಲ್ಲಿ, ಅಂದರೆ ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಕಂಪ್ಲೀಟ್ ಮಾಡ್ತೀನಿ. ಓಕೆ, ಸೊ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟ್ ಟುಡೇ ಸೆಷನ್. ಸೊ ಫಸ್ಟ್ ಡಿಫ್ರೆನ್ಸಿಯೇಷನ್ ಏನು ಕೇಳೋದಿಲ್ಲ, ಬಿಕಾಸ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಇಲ್ಲದೆ ಇರೋದ್ರಿಂದ ಡಿಫ್ರೆನ್ಸಿಯೇಷನ್ ಏನು ಕೇಳೋದಿಲ್ಲ. ಬಟ್ ಯು ಶುಡ್ ನೋ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂದರೆ ಏನು ಅಂತ ಗೊತ್ತಿರಬೇಕು ನಿಮಗೆ. ಸೊ ಇಲ್ಲಿ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂದರೆ ಇಟ್ ಈಸ್ ಅ ಮೋಡ್ ಆಫ್ ರಿಪ್ರೊಡಕ್ಷನ್ ವೇರ್ ದೆರ್ ಇಸ್ ಇನ್ವಾಲ್ವ್ಮೆಂಟ್ ಆಫ್ 2 ಪ್ಯಾರೆಂಟ್ಸ್, ಒಂದು ಮೇಲ್ ಆ್ಯಂಡ್ ಫೀಮೇಲ್. ಮೇಲ್ ಮತ್ತು ಫೀಮೇಲ್ ಇಬ್ಬರೂ ಕೂಡ
ಕಂಬೈನ್ ಆಗಿ ಮಾಡುವಂಥ ಒಂದು ರಿಪ್ರೊಡಕ್ಷನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಅಂದ್ರೂ ಒಂದೇ, ಸೆಕ್ಸ್ ಸೆಲ್ಸ್ ಅಂದ್ರೂ ಒಂದೇ, ಜರ್ಮ್ ಸೆಲ್ಸ್ ಅಂದ್ರೂ ಒಂದೇ. ಓಕೆ, ಸೊ ಮೂರಕ್ಕೂ ಕೂಡ ಒಂದೇ ಅರ್ಥ ಇದೆ. ಸೊ ಇಲ್ಲಿ ಏನಾಗುತ್ತೆ, ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್, ಯಾವಾಗ ಮೇಲ್ ಸೆಕ್ಸ್ ಸೆಲ್ ಫೀಮೇಲ್ ಸೆಕ್ಸ್ ಸೆಲ್ ಜೊತೆಗೆ ಕಂಬೈನ್ ಆಗುತ್ತೆ ಆವಾಗ ಏನಾಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ. ದಟ್ ವಿಲ್ ಹ್ಯಾಪನ್ ಅಂಡರ್ ಸೆಕ್ಷುವಲ್ ಮೋಡ್. ಓಕೆ, ಸೊ ಇನ್ನು ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿರೋದ್ರಿಂದ ಸೆಕ್ಸ್ ಈಸ್ ಇನ್ವಾಲ್ವ್. ದಟ್ ಮೀನ್ಸ್ ಟೂ ಅಪೋಸಿಟ್ ಸೆಕ್ಸ್ ವಿಲ್ ಕಂಬೈನ್, ದೇ ವಿಲ್ ಫ್ಯೂಸ್ ಟು ಫಾರ್ಮ್ ಅ ಬೇಬಿ. ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅನ್ನೋದು ಇಟ್ ಇಸ್ ಅ ಸ್ಲೋಯರ್ ಮೋಡ್. ಬಿಕಾಸ್ ಒಂದು ಬೇಬಿ ರಿಪ್ರೊಡ್ಯೂಸ್ ಆಗಬೇಕಂದ್ರೆ 9 months ಟೈಮ್ ಬೇಕು. ಸೊ ಇಟ್ ಡಿಫರ್ಸ್, ಒಂದೊಂದು ಆ್ಯನಿಮಲ್ಸಲ್ಲೂ ಕೂಡ ಒಂದೊಂದು ಪೀರಿಯಡ್ ಆಫ್ ಟೈಮ್ ಇರುತ್ತೆ. ಆ ಒಂದು ಪೀರಿಯಡಲ್ಲಿ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಆಗುತ್ತೆ. ಬಟ್ ಕಂಪೇರ್ ಟು asexual, ಸೆಕ್ಷುವಲ್ ಈಸ್ ಸ್ಲೋಯರ್ ಮೋಡ್. ಓಕೆ, ಸೊ ಇನ್ನು ಜೆನೆಟಿಕ್ ವೇರಿಯೇಷನ್ಸ್ ಇರುತ್ತೆ, ತುಂಬಾ ಇಂಪಾರ್ಟೆಂಟ್. ಸೊ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇಂದ ಏನು ಯೂಸ್ ಅಂತ ಕೇಳ್ಬೋದು ಅವ್ರು ನಿಮಗೆ. ಸೊ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇಂದ ಏನಾಗುತ್ತೆ ಅಂದರೆ, ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಸೆಕೆಂಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನೆಂದರೆ ವೇರಿಯೇಷನ್ಸ್ ಆಗುತ್ತೆ. ಯಾಕೆ ವೇರಿಯೇಷನ್ ಆಗುತ್ತೆ, ಹೇಗೆ ವೇರಿಯೇಷನ್ ಆಗುತ್ತೆ ಅಂತ ನೋಡೋದಾದರೆ, ಫಾದರಲ್ಲೇ ಒಂದು ಟೈಪ್ ಆಫ್ DNA ಇದ್ದರೆ ಮದರಲ್ಲೇ ಒಂದು ಟೈಪ್ ಆಫ್ DNA ಇರುತ್ತೆ. ಸೊ ಎರಡೂ ಸೆಕ್ಸಸಲ್ಲಿ ಕಂಬೈನ್ ಆದಾಗ ಏನಾಗುತ್ತೆ, ಫಾದರಲ್ಲಿರುವಂಥ ಒಂದು DNA ಆ್ಯಂಡ್ ಮದರಲ್ಲಿರುವಂಥ ಒಂದು DNA ಎರಡೂ ಕೂಡ ಕಂಬೈನ್ ಆಗುತ್ತೆ ಕ್ರೋಮೋಸೋಮ್ಸಲ್ಲಿ. ಸೊ ಆಸ್ ಎ ರಿಸಲ್ಟ್ ಹುಟ್ಟುವಂಥ ಮಗುವಿನಲ್ಲಿ ವೇರಿಯೇಷನ್ಸ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ಸ್, ಈಗ ಫಾದರ್ ಆ್ಯಂಡ್ ಮದರ್ ಇಬ್ಬರಲ್ಲೂ ಕೂಡ ಬ್ರೌನ್ ಕಲರ್ ಹೇರ್ ಅನ್ನೋ ಒಂದು ಕಾಮನ್ ಜೆನೆಟಿಕ್ ಅಂದರೆ ಜೀನ್ ಇದ್ದರೆ ಹುಟ್ಟುವಂಥ ಆಸ್ಪ್ರಿಂಗಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಸೇಮ್ ಕೈಂಡ್ ಆಫ್ ಟ್ರೇಟ್ ಅಂದರೆ ಏನು, ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳ್ತೇವೆ. ಬಟ್ ಬ್ರೌನ್ ಕಲರ್ ಹೇರ್ನ ಬದಲಾಗಿ ಹುಟ್ಟುವಂಥ ಮಗುವಿನಲ್ಲಿ ಬ್ಲ್ಯಾಕ್ ಕಲರ್ ಹೇರ್ ಅಪಿಯರ್ ಆಗ್ತಿದೆ ಅಥವಾ ಕಾಣಿಸ್ತಿದೆ ಅಂದರೆ ಏನು, ಅದೊಂದು ನ್ಯೂ ವೇರಿಯೇಷನ್. ಸೊ ಇದೇ ರೀತಿ ವಿ ಕ್ಯಾನ್ ಟೇಕ್ ಲಾಟ್ ಆಫ್ ಎಕ್ಸಾಂಪಲ್ಸ್. ಸೊ ಫಾದರ್ ಆ್ಯಂಡ್ ಮದರಲ್ಲಿ ಇರುವಂಥ ಕ್ಯಾರೆಕ್ಟರ್ಸನ್ನು ಬಿಟ್ಟು ಹೊಸದಾಗಿ ಯಾವ ಒಂದು ಕ್ಯಾರೆಕ್ಟರ್ನ ನಾವು ಮಗುವಿನಲ್ಲಿ ನೋಡ್ತೀವಿ ಅದೇ ಹೊಸ ವೇರಿಯೇಷನ್. ಓಕೆ, ಸೊ ಡಾಗ್ಸ್ನಲ್ಲಿ ತಗೊಳ್ಳಿ ಎಕ್ಸಾಂಪಲ್. ಡಾಗ್ ಅನ್ನೋದು ಒಂದು ಕಾಮನ್ ವರ್ಡ್, ಬಟ್ ಡಾಗ್ ಅಂದರೆ ನಾವು ಎಷ್ಟೊಂದು ವೆರೈಟಿ ಆಫ್ ಡಾಗ್ಸನ್ನು ನೋಡ್ತೀವಿ, ಹೌದಲ್ವಾ? ಇಟ್ ಈಸ್ ಬಿಕಾಸ್ ಆಫ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ವಿ ಆರ್ ಏಬಲ್ ಟು ಸಿ ದ ವೇರಿಯೇಷನ್. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅನ್ಕೋತೀನಿ. ಸೊ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟನ್ನು ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಈಗ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಕೆಲವೊಂದು ಪಾಯಿಂಟ್ಸ್ ಇದೆ. ಸೊ ಐ ರೀಡ್ ಔಟ್ ದ ಪಾಯಿಂಟ್ಸ್. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ನಾನು ಈಗಾಗಲೇ ಹೇಳ್ದಂಗೆ ಸೆಕ್ಸ್ ಸೆಲ್ಸ್ ಆರ್ ಇನ್ವಾಲ್ವ್ಡ್. ಸೆಕ್ಸ್ ಸೆಲ್ಸ್ ಯಾವುದು ಇಲ್ಲಿ, ಮೇಲ್ ಸೆಕ್ಸ್ ಸೆಲ್ ಅಂದರೆ ಸ್ಪರ್ಮ್, ಫೀಮೇಲ್ ಸೆಕ್ಸ್ ಸೆಲ್ ಅಂದರೆ ಎಗ್. ಸೊ ಸೆಕ್ಸ್ ಸೆಲ್ಸ್ ಅಂದರೂ ಒಂದೇ, ಗ್ಯಾಮೀಟ್ಸ್ ಅಂದರೂ ಒಂದೇ, ಆ್ಯಂಡ್ ದ ಜರ್ಮ್ ಸೆಲ್ಸ್ ಅಂದರೂ ಒಂದೇ. ಸೊ ಡು ನಾಟ್ ಕನ್ಫ್ಯೂಸ್, ನಿಮ್ಮ ಎಕ್ಸಾಮಲ್ಲಿ ಯಾವ ವರ್ಡ್ ಆದರೂ ಕೊಡಬಹುದು. ಓಕೆ, ಸೊ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟ್ಸ್ ಆರ್ ನಾಟ್ ಐಡೆಂಟಿಕಲ್. ಸೊ ಯಾಕೆ ಐಡೆಂಟಿಕಲ್ ಅಲ್ಲ, ಬಿಕಾಸ್ ಮೇಲ್ ಗ್ಯಾಮಿಟೇ ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಅಂದರೆ ಸೆಕ್ಸಲ್ಲೇ ನೋಡೋಕ್ಕೆ ಡಿಫ್ರೆಂಟ್ ಆಗಿರುತ್ತೆ, ಫೀಮೇಲ್ ಸೆಲ್ಲೇ ನೋಡೋಕ್ಕೆ ಡಿಫ್ರೆಂಟ್ ಆಗಿರುತ್ತೆ. ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ, ಮೇಲ್ ಸೆಲ್ಗೆ ಹೆಡ್ ಇರುತ್ತೆ, ಮಿಡಲ್ ರೀಜನ್ ಇರುತ್ತೆ, ಟೈಲ್ ಇರುತ್ತೆ, ಆ್ಯಂಡ್ ಇಟ್ ಈಸ್ ಮೋಟೈಲ್ ಅಂದರೆ ಮೂವ್ ಆಗುತ್ತೆ ಅದು. ವೆರಾಸ್ ಫೀಮೇಲ್ ಸೆಕ್ಸ್ ಸೆಲ್ ಹಾಗಲ್ಲ, ಅದು ಮೂವ್ ಆಗಲ್ಲ. ಇಟ್ ಈಸ್ ಲಾರ್ಜರ್ ಇನ್ ಸೈಜ್, ಇಟ್ ಸ್ಟೋರ್ ದ ಫುಡ್ ಆ್ಯಂಡ್ ಇಟ್ ಈಸ್ ನಾನ್ ಮೋಟೈಲ್, ಅದು ಮೂವ್ ಆಗೋದಿಲ್ಲ. ಓಕೆ, ದಟ್ ಈಸ್ ವೈ ದೇ ಆರ್ ನಾಟ್ ಐಡೆಂಟಿಕಲ್, ಅದು ಸೇಮ್ ಅಲ್ಲ. ನೆಕ್ಸ್ಟ್, ಮೇಲ್ ಗ್ಯಾಮಿಟ್ಸ್ ಆರ್ ಕಾಲ್ಡ್ ಆಸ್ ಸ್ಪರ್ಮ್ಸ್. ಈಗಷ್ಟೇ ನಾನು ಹೇಳಿದೆ, ದೇ ಆರ್ ಕಾಲ್ಡ್ ಆಸ್ ಸ್ಪರ್ಮ್ಸ್ ಆ್ಯಂಡ್ ದೇ ಆರ್ ಸ್ಮಾಲರ್ ಇನ್ ಸೈಜ್ ಆ್ಯಂಡ್ ದೇ ಆರ್ ಮೋಟೈಲ್. ಈ ಪಾಯಿಂಟನ್ನು ನಾನು ಕವರ್ ಮಾಡಿದೆ. ನೆಕ್ಸ್ಟ್, ಫೀಮೇಲ್ ಸೆಕ್ಸಲ್ ಆರ್ ಗ್ಯಾಮಿಟ್ಸ್ ಆರ್ ಕಾಲ್ಡ್ ಆಸ್ ಓವಮ್ ಅಥವಾ ಎಗ್, ಎಲ್ಲ ಕೂಡ ಒಂದೇ. ಸೊ ದೇ ಆರ್ ಲಾರ್ಜರ್ ಇನ್ ಸೈಜ್ ಆ್ಯಂಡ್ ದೇ ಸ್ಟೋರ್ ದ ಫುಡ್ ಆ್ಯಂಡ್ ದೇ ಆರ್ ನಾನ್ ಮೋಟೈಲ್. ಸೊ ಇದನ್ನು ಕೂಡ ನಾನು ಕವರ್ ಮಾಡಿದೆ. ನೆಕ್ಸ್ಟ್, ಯಾವ ರೀತಿ ರೀಪ್ರೊಡಕ್ಷನ್ ಆಗುತ್ತೆ, ಯಾವ ರೀತಿ ಒಂದು ನ್ಯೂ ಆರ್ಗ್ಯಾನಿಸಮ್ ಫಾರ್ಮ್ ಆಗುತ್ತೆ, ಇಟ್ ಈಸ್ ಬಿಕಾಸ್ ಆಫ್ ದ ಫ್ಯೂಷನ್. ಯಾವಾಗ ಸ್ಪರ್ಮ್ ಆ್ಯಂಡ್ ಎಗ್ ಈ ಎರಡೂ ಕೂಡ ಫ್ಯೂಸ್ ಆಗುತ್ತೆ ಆವಾಗ ಏನಾಗುತ್ತೆ, ಝೈಗೋಟ್ ಫಾರ್ಮ್ ಆಗುತ್ತೆ. ಝೈಗೋಟ್ ಅಂದರೆ ಏನು, ಝೈಗೋಟ್ ಈಸ್ ನಥಿಂಗ್ ಬಟ್ ದ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಝೈಗೋಟ್ ಅಂದರೆ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಅಂತ. ಓಕೆ, ಈಗ ಒಂದು ಮಗು ಹುಟ್ಟುತ್ತಿದೆ ಅಂತಂದರೆ ಆ ಮಗುವಿನ ಫಸ್ಟ್ ಸ್ಟೇಜ್ ಇಸ್ ದ ಝೈಗೋಟ್. ವಾಟ್ ಈಸ್ ಝೈಗೋಟ್, ಹೌ ಇಸ್ ಝೈಗೋಟ್ ಫಾರ್ಮ್ಡ್ ಅಂದರೆ ಇಟ್ ಈಸ್ ದ ಫ್ಯೂಷನ್ ಆಫ್ ದ ಸ್ಪರ್ಮ್ ಆ್ಯಂಡ್ ದ ಎಗ್. ಎಗ್ ಆ್ಯಂಡ್ ಸ್ಪರ್ಮ್ ಎರಡೂ ಕೂಡ ಫ್ಯೂಸ್ ಆದಾಗ ಏನಾಗುತ್ತೆ, ದೇರ್ ಈಸ್ ಫಾರ್ಮೇಷನ್ ಆಫ್ ಝೈಗೋಟ್. ಇಟ್ ಈಸ್ ಕಾಲ್ಡ್ ಆಸ್ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ದ ಫರ್ಟಿಲೈಸೇಷನ್. ಓಕೆ, ಸೊ ಇನ್ನು ನೆಕ್ಸ್ಟ್ ನೋಡೋಣ. ಸೊ ನಿಮಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಏನು ಅಂತ ಅರ್ಥ ಆಯಿತು. ಈಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಸೀನ್ ಇನ್ ದ ಆ್ಯನಿಮಲ್ಸ್, ಇಟ್ ಈಸ್ ಆಲ್ಸೋ ಸೀನ್ ಇನ್ ದ ಪ್ಲಾಂಟ್ಸ್. ಪ್ಲಾಂಟ್ಸಲ್ಲೂ ಕೂಡ ನಾವು ನೋಡ್ಬೋದು.
ಸೊ ಪ್ಲಾಂಟ್ಸಲ್ಲಿ ನಾವು ನೋಡಬೇಕಂದ್ರೆ ವಿ ನೀಡ್ ಬೋತ್ ದ ಮೇಲ್ ಗ್ಯಾಮಿಟ್ ಆ್ಯಂಡ್ ಫೀಮೇಲ್ ಗ್ಯಾಮಿಟ್, ಹೌದಲ್ವಾ? ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೇ ಏನು? ದರ್ ಇಸ್ ಇನ್ವಾಲ್ವ್ಮೆಂಟ್ ಆಫ್ ಟೂ ಪೇರೆಂಟ್ಸ್ ಯಾರು? ಮೇಲ್ ಆ್ಯಂಡ್ ಫೀಮೇಲ್. ಸೊ ಮೇಲ್ ಆ್ಯಂಡ್ ಫೀಮೇಲ್ ಇದ್ರೇ ಅದು ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಸೊ ಅಂತಹ ಒಂದು ರಿಪ್ರೊಡಕ್ಷನನ್ನು ವಿ ಕ್ಯಾನ್ ಆಲ್ಸೋ ಸಿ ಇನ್ ದ ಫ್ಲವರ್ಸ್, ವಿ ಕ್ಯಾನ್ ಆಲ್ಸೋ ಸಿ ಇನ್ ದ ಪ್ಲಾಂಟ್ಸ್. ಓಕೆ, ಸೊ ಹಾಗಾದರೆ ಯಾವ ಟೈಪ್ ಆಫ್ ಫ್ಲವರ್ಸ್ ಇರುತ್ತೆ ಅಂತ ನೋಡೋದಾದರೆ 2 ಟೈಪ್ಸ್ ಆಫ್ ಫ್ಲವರ್ಸನ್ನು ನೋಡ್ಬೋದು ನಾವು. ಒಂದು ಯೂನಿಸೆಕ್ಷುವಲ್ ಫ್ಲವರ್, ಇನ್ನೊಂದು ಬೈಸೆಕ್ಷುವಲ್ ಫ್ಲವರ್. ನೀವು ನೋಡ್ಬೋದು, ಒನ್ ಈಸ್ ದ ಯೂನಿಸೆಕ್ಷುವಲ್ ಫ್ಲವರ್ ಆ್ಯಂಡ್ ಅನದರ್ ಒನ್ ಈಸ್ ದ ಬೈಸೆಕ್ಷುವಲ್ ಫ್ಲವರ್. ಸೊ ಯೂನಿ ಅಂತಂದರೆ ಏನು? ಸಿಂಗಲ್ ಅಂತ ಅರ್ಥ. ಸೊ ಸಿಂಗಲ್ ಟೈಪ್ ಆಫ್ ಸೆಕ್ಸ್ ಇದ್ದರೆ ಆ ಒಂದು ಫ್ಲವರ್ನ ವಿ ಕಾಲ್ ಇಟ್ ಆಸ್ ಯೂನಿಸೆಕ್ಷುವಲ್ ಫ್ಲವರ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಪಾಯಿಂಟ್ಸ್ ಎಲ್ಲ ಇದೆ, ಎಲ್ಲ ಕೂಡ ಕಂಬೈನ್ ಮಾಡಿ ಕೊಟ್ಟಿದ್ದಾರೆ. ನೀವು ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅದೇ ಪಾಯಿಂಟನ್ನು ನಾನಿಲ್ಲಿ ನಿಮಗೆ ಪ್ರಿಸೈಸ್ ಮಾಡಿ ಪಾಯಿಂಟ್ ವೈಸ್ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಯೂನಿಸೆಕ್ಷುವಲ್ ಅಂದರೆ ಸಿಂಗಲ್ ಸೆಕ್ಸ್ ಇರುವಂಥ ಒಂದು ಫ್ಲವರ್. ಅದು ಮೇಲ್ ಫ್ಲವರ್ ಆದರೂ ಆಗಿರಬಹುದು, ಫೀಮೇಲ್ ಫ್ಲವರ್ ಆದರೂ ಆಗಿರಬಹುದು, ಒಂದೇ ಸೆಕ್ಸ್ ಇರುತ್ತೆ. ಓಕೆ, ಸೊ ಅಂಥ ಒಂದು ಫ್ಲವರ್ಸ್ ಏನಾಗುತ್ತೆ, ಮೇಲ್ ಆ್ಯಂಡ್ ಫೀಮೇಲ್ ಎರಡೂ ಕೂಡ ಏನಾಗುತ್ತೆ ಅಂದರೆ ಪೋಲನ್ ಗ್ರೈನ್ಸ್ ಆಫ್ ದ ಮೇಲ್. ಸೊ ಮೇಲ್ ಫ್ಲವರಲ್ಲಿ ಏನಿರುತ್ತೆ ಅಂತ ಫಸ್ಟ್ ನೀವು ತಿಳ್ಕೊಳ್ಬೇಕು. ಮೇಲ್ ಫ್ಲವರ್ನಲ್ಲಿ ಪೋಲನ್ ಗ್ರೈನ್ಸ್ ಇರುತ್ತೆ. ಸೊ ದ ಯೆಲ್ಲೋ ಕಲರ್ ಪೌಡರಿ ಥಿಂಗ್ ನೀವು ನೋಡಿರಬಹುದು, ಹೈಬಿಸ್ಕಸ್ ದಾಸವಾಳದ ಹೂವಿನಲ್ಲಿ ಹೆಚ್ಚಾಗಿ ನಾವು ಸುಲಭವಾಗಿ ನೋಡಬಹುದು, ರೈಟ್? ಸೊ ಮೇಲ್ ಫ್ಲವರಲ್ಲಿರುವಂಥ ಪೋಲನ್ ಗ್ರೈನ್ಸ್ ಫೀಮೇಲ್ ಪಾರ್ಟಲ್ಲಿರುವಂಥ ಒಂದು ಸ್ಟಿಗ್ಮಾನ ರೀಚ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಯೂನಿಸೆಕ್ಷುವಲ್ ಫ್ಲವರ್ನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕು ಅಂದರೆ ದೇ ಶುಡ್ ಬಿ ಇನ್ವಾಲ್ವ್ಮೆಂಟ್ ಆಫ್ ಬೋತ್ ಸೆಕ್ಸ್, ದಟ್ ಇಸ್ ಮೇಲ್ ಆ್ಯಂಡ್ ಫೀಮೇಲ್. ಒಂದೇ ಸೆಕ್ಸ್ ಇದ್ದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಲ್ಲ. ಸೊ ಯೂನಿಸೆಕ್ಷುವಲ್ ಫ್ಲವರ್ಸ್ ಅಂದರೆ ಒಂದೇ ಸೆಕ್ಸ್ ಇರುತ್ತೆ, ಅದಕ್ಕೆ ಆಪೋಸಿಟ್ ಸೆಕ್ಸ್ ಬಂದು ರೀಚ್ ಆಗಬೇಕು. ಇನ್ನು ಬೈಸೆಕ್ಷುವಲ್ ಫ್ಲವರ್ ಅಂದರೆ 2 ಸೆಕ್ಸ್ ಸೆಲ್ಸ್ ಇನ್ವಾಲ್ವ್ ಆಗುತ್ತೆ. ಒನ್ ಇಸ್ ದ ಮೇಲ್ ಸೆಕ್ಸ್ ಸೆಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಸೆಲ್. ಒಂದೇ ಫ್ಲವರ್ನಲ್ಲಿ ಇರುತ್ತೆ. ನೀವು ನೋಡಿರಬಹುದು ಹೈಬಿಸ್ಕಸ್ ಫ್ಲವರ್, ದಾಸವಾಳ ಹೂವು ಅಂತ ನಾವು ಏನು ಹೇಳ್ತೀವಿ, ಆ ಹೂವಿನಲ್ಲಿ ಈ ಡಯಾಗ್ರಾಮ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಮೇಲ್ ಪಾರ್ಟು ಇದೆ, ಫೀಮೇಲ್ ಪಾರ್ಟು ಇದೆ. ಸೊ ಮೇಲ್ ಆ್ಯಂಡ್ ಫೀಮೇಲ್ ಎರಡೂ ಪಾರ್ಟ್ ಒಂದೇ ಫ್ಲವರಲ್ಲಿ ಇರೋದ್ರಿಂದ ವಿ ಕಾಲ್ ಸಚ್ ಫ್ಲವರ್ಸ್ ಆಸ್ ಬೈಸೆಕ್ಷುಯಲ್. ಅರ್ಥ ಆಗ್ತೀಯಾ? ಬೈ ಅಂದರೆ ಎರಡು, ಸೆಕ್ಷುಯಲ್ ಎರಡು ಸೆಕ್ಸ್ ಒಂದೇ ಫ್ಲವರ್ನಲ್ಲಿ ಇದ್ದರೆ ವಿ ಕಾಲ್ ಇಟ್ ಆಸ್ ಬೈಸೆಕ್ಷುಯಲ್ ಫ್ಲವರ್. ಅರ್ಥ ಆಗ್ತಿದೆಯಾ? ಯೂನಿ ಅಂದರೆ ಒಂದೇ ಸೆಕ್ಸ್ ಇರುತ್ತೆ ಆ ಫ್ಲವರ್ನಲ್ಲಿ, ಬೈ ಅಂದರೆ ಎರಡು ಸೆಕ್ಸ್ ಒಂದೇ ಫ್ಲವರ್ನಲ್ಲಿ ಇರುತ್ತೆ. ಸಚ್ ಫ್ಲವರ್ ವಿ ಕಾಲ್ ಇಟ್ ಆಸ್ ಬೈಸೆಕ್ಷುಯಲ್ ಫ್ಲವರ್. ಎಕ್ಸಾಂಪಲ್ ಕೂಡ ನೋಡ್ಬೋದು ನೀವು ಯೂನಿಸೆಕ್ಷುವಲ್ ಫ್ಲವರ್ಸ್ಗೆ. ಎಕ್ಸಾಂಪಲ್ ದ ಕುಕುಂಬರ್, ಪಾಯ, ವಾಟರ್ಮೆಲನ್, ಇದೆಲ್ಲ ಕೂಡ ಯೂನಿಸೆಕ್ಷುವಲ್ ಫ್ಲವರ್. ಆ ಒಂದು ಪ್ಲ್ಯಾಂಟ್ಸಲ್ಲಿ ನೋಡೋದಾದರೆ ಸಿಂಗಲ್ ಸೆಕ್ಸ್ ಇರುವಂಥ ಒಂದು ಫ್ಲವರ್ ಇರುತ್ತೆ. ಇನ್ನು ಹೈಬಿಸ್ಕಸ್ ಫ್ಲವರ್ ಆಗಿರ್ಬೋದು, ರೋಸ್ ಫ್ಲವರ್ ಆಗಿರ್ಬೋದು, ಮಸ್ಟರ್ಡ್ ಫ್ಲವರ್ ಆಗಿರ್ಬೋದು, ಇದೆಲ್ಲ ಕೂಡ ಅದೇ ಆದ ಎಕ್ಸಾಂಪಲ್ ಫಾರ್ ದ ಬೈಸೆಕ್ಷುವಲ್ ಫ್ಲವರ್. ಹೋಪ್ ನಿಮಗೆ ಇದು ಅರ್ಥ ಆಯಿತು ಅನ್ಕೋತೀನಿ. ಫ್ಲವರ್ಸ್ ಬಗ್ಗೆ ಫಸ್ಟ್ ನೀವು ತಿಳ್ಕೊಳ್ಬೇಕು, ಬಿಕಾಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ನೋ ವೆದರ್ ಫ್ಲವರ್ಸ್ ಆರ್ ಯೂನಿಸೆಕ್ಷುವಲ್ ಆರ್ ಬೈಸೆಕ್ಷುವಲ್, ಹೌ ಸೆಕ್ಷುವಲ್ ರಿಪ್ರೊಡಕ್ಷನ್, ಯಾವ ರೀತಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರ್ಸಲ್ಲಿ ಆಗುತ್ತೆ ಅನ್ನೋದಕ್ಕೆ ಇದನ್ನು ನೀವು ತಿಳ್ಕೊಳ್ಬೇಕು. ಸೊ ಇನ್ನು ಸ್ಟ್ರಕ್ಚರ್ ಆಫ್ ಫ್ಲವರ್ನ ನೀವು ತಿಳ್ಕೊಳ್ಬೇಕು. ನಿಮಗೆ ಎಕ್ಸಾಮಲ್ಲಿ ಡಯಾಗ್ರಾಮ್ ಕೇಳ್ತಾರೆ. ಸೊ ನಿಮಗೆ ಯಾವಾಗಲೂ ಲೇಬ್ಲಿಂಗ್ ಕೂಡ ಕೇಳ್ತಾರೆ, ಎಲ್ಲ ಲೇಬ್ಲಿಂಗು ಕೇಳೋಲ್ಲ, ಬಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್. ಎಲ್ಲ ಲೇಬ್ಲಿಂಗನ್ನು ಕೂಡ ನೀವು ಕಲ್ತ್ಕೊಂಡಿರಬೇಕು. ಹಾಗೂ ಲಾಸ್ಟ್ 2 years ಬಿಫೋರ್ ಎಕ್ಸಾಮಲ್ಲಿ ಏನು ಕೇಳಿದರು ಅಂದರೆ, ನಿಮಗೆ ನೀವು ನೋಡ್ಬೋದು ಪೆಟಲ್ಸ್ ಆ್ಯಂಡ್ ಸೆಪಲ್ಸ್ ಅಂತ ಇದೆ. ಸೊ ಪೆಟಲ್ಸ್ ಆ್ಯಂಡ್ ಸೆಪಲ್ಸ್ಗೆ ಇನ್ನೊಂದು ಹೆಸರು ಕೂಡ ಇದೆ, ನೀವು 8th ಸ್ಟ್ಯಾಂಡರ್ಡಲ್ಲಿ ಕಲ್ತಿರ್ತೀರಾ. ಪೆಟಲ್ಸ್ ಆರ್ ನಥಿಂಗ್ ಬಟ್ ಕೊರೋಲಾ, ಸೆಪಲ್ಸ್ ಆರ್ ನಥಿಂಗ್ ಬಟ್ ಕೇಲಿಕ್ಸ್. ಸೊ ಇದಕ್ಕೆ ರಿಲೇಟೆಡ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ, ಡಿಟೇಲ್ ಆಗಿ ಫ್ಲವರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪಾಲಿನೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯು ಕ್ಯಾನ್ ಚೆಕ್ಔಟ್ ದ ವಿಡಿಯೋ ಇನ್ ದ ಪ್ಲೇ ಲಿಸ್ಟ್ ಇನ್ ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್ ಲೆಸನ್. ತುಂಬ ಆ್ಯನಿಮೇಟೆಡ್ ಆಗಿ ಮಾಡಿದ್ದೀನಿ, ನೀವು ಬೇಕಾದರೆ ಅದನ್ನು ಈ ವಿಡಿಯೋ ನೋಡಿದ ನಂತರ ಚೆಕ್ ಮಾಡ್ಬೋದು, ಅಥವಾ ಫ್ರೀ ಇದ್ದಾಗ ನೀವು ನೋಡಬಹುದು. ಸೊ ಫ್ಲವರ್ ಬರೆಯೋದು ತುಂಬಾ ಇಂಪಾರ್ಟೆಂಟ್, ಫ್ಲವರ್ ಬರೆಯೋದು ಕಲ್ತ್ಕೊಳ್ಳಿ, ಹಾಗೂ ಲೇಬಲಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ನು ಸ್ಟ್ರಕ್ಚರ್ ಆಫ್ ಫ್ಲವರ್ನ ನೋಡಿದಾಗ ಏನೇನೆಲ್ಲ ಸ್ಟ್ರಕ್ಚರ್ ಇದೆ, ಫಸ್ಟ್ ಯು ಶುಡ್ ನೋ ಸ್ಟಾಕ್. ಸೊ ನಿಮಗೆ ಸ್ಟ್ರಕ್ಚರ್ ಆಫ್ ಫ್ಲವರ್ನ ಕೇಳೋಲ್ಲ ಎಕ್ಸ್ಪ್ಲೇನ್ ಮಾಡಿ ಅಂತ, ಬಟ್ ಯು ಶುಡ್ ನೋ. ಸೊ ಸ್ಟಾಕ್ ಇದೆ, ಥ್ಯಾಲಮಸ್ ಇದೆ, ಪೆಟಲ್ಸ್ ಇದೆ, ಸೆಪಲ್ಸ್ ಇದೆ. ಬಟ್ ಮೇಯ್ನ್ ಆಗಿ ನೀವು ತಿಳ್ಕೊಳ್ಬೇಕಾಗಿದ್ದು ಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಆ್ಯಂಡ್ ದ ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್, ಬಿಕಾಸ್ ಕ್ವೆಶನ್ಸನ್ನು ಆ ಒಂದು ಪಾರ್ಟ್ನಲ್ಲೇ ಹೆಚ್ಚಾಗಿ ಕೇಳ್ತಾರೆ. ಸೊ ಮೇಲ್ ಪಾರ್ಟ್ ಆಫ್ ದ ಫ್ಲವರನ್ನು ನೋಡಿದಾಗ ಯು ಶುಡ್ ನೋ ದಟ್ ಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಇಟ್ ಕನ್ಸಿಸ್ಟ್ ಆಫ್ ಆಂಥರ್ ಆ್ಯಂಡ್ ಫಿಲಮೆಂಟ್. ಆಂಥರ್ ಮತ್ತು ಫಿಲಮೆಂಟ್ ಎರಡನ್ನೂ ಕೂಡ ನಾವು ಸೇರಿ ಸ್ಟೇಮನ್ ಅಂತ ಕರಿತೀವಿ.
ಯಾವ ರೀತಿ ನೆನ್ಪಿಟ್ಕೊಳ್ಳೋದು? ಸ್ಟೆಮನ್ ಅನ್ನೋ ಪದದಲ್ಲಿ ಮೆನ್ ಇದ್ದಾನೆ, ಸೊ ಇಟ್ ಇಸ್ ಮೇಲ್ ಪಾರ್ಟ್ ಆಫ್ ದ ಫ್ಲವರ್. ಸೊ ಒಂದು ಸ್ಮಾಲ್ ಟ್ರಿಕ್ ಅಷ್ಟೇ ಅದು, ನಾನು ನೆನ್ಪಿಟ್ಕೊಳ್ಳುವಂಥ ವಿಧಾನ. ಸೊ ಆಂಥರ್ ಆ್ಯಂಡ್ ಫಿಲಮೆಂಟ್ ಟುಗೆದರ್ ಇಸ್ ಕಾಲ್ಡ್ ಎಸ್ ಅ ಸ್ಟೆಮನ್. ಸೊ ಮೆನ್, ದಟ್ ಇಸ್ ದ ಮೇಲ್ ಪಾರ್ಟ್ ಆಫ್ ದ ಫ್ಲವರ್. ಇನ್ನು ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್ನ ನೋಡೋದಾದರೆ ಸ್ಟಿಗ್ಮಾ, ಸ್ಟೈಲ್, ಓವರಿ. ನಾವೆಲ್ಲ ಹುಡುಗಿರು ಸ್ಟೈಲ್ ಮಾಡೋದು ಜಾಸ್ತಿ ಅಲ್ವಾ? ಸೊ ಅದರಿಂದ ಸೊ ಇಟ್ ಈಸ್ ಈಸಿ ಟು ರಿಮೆಂಬರ್. ನಾನು ಕಂಡುಹಿಡ್ಕೊಂಡಿರುವಂಥ ಸ್ಮಾಲ್ ಟ್ರಿಕ್ಸ್ ಇದು. ಸೊ ಫೀಮೇಲ್ಸ್ ಆರ್ ಆಲ್ವೇಸ್ ದೇ ಲೈಕ್ ಟು ಬಿ ಸ್ಟೈಲಿಶ್ ಅಲ್ವಾ? ಸೊ ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಆರ್ ಸ್ಟಿಗ್ಮಾ, ಸ್ಟೈಲ್, ಓವರಿ. ಸೊ ಈ ರೀತಿ ಫೀಮೇಲ್ ಪಾರ್ಟನ್ನ ನೆನ್ಪಿಟ್ಕೊಳ್ಳಿ. ದೇ ಟುಗೆದರ್ ಕಾಲ್ಡ್ ಆಸ್ ಪಿಸ್ಟಿಲ್. ಓಕೆ, ಫೀಮೇಲ್ ಪಾರ್ಟ್ ಟುಗೆದರ್ ಇಟ್ ಇಸ್ ಕಾಲ್ಡ್ ಆಸ್ ಪಿಸ್ಟಿಲ್. ಮೇಲ್ ಪಾರ್ಟ್ ಇಟ್ ಇಸ್ ಕಾಲ್ಡ್ ಆಸ್ ಸ್ಟೆಮನ್. ಕ್ಲಿಯರ್? ಸೊ ಫ್ಲವರ್ನ ಡಯಾಗ್ರಾಮ್ ವಿತ್ ಲೇಬಲಿಂಗ್ ತಿಳ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ ನಿಮಗೆ ಇನ್ನರ್ ವ್ಯೂ ಆಫ್ ದ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಪಾಯಿಂಟ್ಸು ಓದ್ಕೊಳ್ಳೋಂಥ ಅಗತ್ಯ ಇಲ್ಲ, ಎಕ್ಸಾಮ್ ಓರಿಯೆಂಟೆಡ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ನಾನು. ಸೊ ಇನ್ನರ್ ವ್ಯೂ ಆಫ್ ಮೇಲ್ ಅಂದರೆ ಈಗ ಮೇಲ್ ಪಾರ್ಟ್ ನಿಮಗೆ ಆಂಥರ್ ಅಂತ ಹೇಳಿದೆ ಅಲ್ವಾ? ಸೊ ಆಂಥರ್ನ ಒಳಗಡೆ ನಿಮಗೆ ಪೋಲನ್ ಸ್ಯಾಕ್ ಇರುತ್ತೆ. ನೋಡ್ಬೋದು ನೀವು ಆಂಥರ್ನ ನಾವು ಕಟ್ ಮಾಡಿದ್ರೆ ಏನಾಗುತ್ತೆ? ವಿ ಕ್ಯಾನ್ ಸಿ ದ ಪೋಲನ್ ಸ್ಯಾಕ್ ಅಂದರೆ ಏನು? ಚೀಲ. ಸೊ ಪೋಲನ್ ಸ್ಯಾಕಲ್ಲಿ ವಿ ಹ್ಯಾವ್ ಪೋಲನ್ ಗ್ರೇನ್ಸ್. The pollen grains are what? They are the male sex cells. Pollen grains ಏನು? They are the male sex cells which are involving in the fertilization. Male sex cell ತಾರೆ. ಸೊ ಮೇಲ್ ಸೆಕ್ಸ್ ಅಥವಾ ಮೇಲ್ ಗ್ಯಾಮೆಟ್ಸ್, ಮೇಲ್ ಜರ್ಮ್ ಸೆಲ್ಸ್ ಅಂತ ನಾನು ಏನು ಹೇಳ್ತಿದ್ದೀನಿ. ಸೊ ದೇ ಆರ್ ದ ಪೋಲನ್ ಗ್ರೇನ್ಸ್. ಸೊ ಪೋಲನ್ ಗ್ರೇನ್ಸ್ ಏನು ಮಾಡುತ್ತೆ? ಫೀಮೇಲ್ ಪಾರ್ಟನ್ನು ರೀಚ್ ಮಾಡಿದಾಗ ಫರ್ಟಿಲೈಸೇಷನ್ ಆಗುತ್ತೆ. ಸೊ ದಟ್ ಈಸ್ ದ ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಇನ್ ದ ಫ್ಲವರ್. ಓಕೆ, ಸೊ ಇನ್ನರ್ ವ್ಯೂ ಆಫ್ ದ ಫೀಮೇಲ್ ಪಾರ್ಟನ್ನು ನೋಡಿದಾಗ ಈ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್. ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೆ. ಓಕೆ, ಸೊ ಇದರಲ್ಲಿ ಕೂಡ ನಿಮಗೆ ಲೇಬಲಿಂಗ್ ಡೈರೆಕ್ಟಾಗಿ ಕೇಳಲ್ಲ. ಇಲ್ಲಿ ನೀವು ನೋಡ್ಬೋದು ಲೇಬಲಿಂಗ್ಸ್. ಪೋಲನ್ ಗ್ರೇನ್ಸ್ ಇದೆ, ಸ್ಟಿಗ್ಮಾ ಇದೆ, ಸ್ಟೈಲ್ ಇದೆ, ಪೋಲನ್ ಟ್ಯೂಬ್ ಇದೆ, ಓವರಿ ಇದೆ, ಎಂಬ್ರಿಯೋ ಸ್ಯಾಕ್ ಇದೆ, ಮೇಲ್ ಗ್ಯಾಮೀಟ್ ಇದೆ ಆ್ಯಂಡ್ ಎಗ್ ಇದೆ. ಸೊ ಇಷ್ಟನ್ನು ಕೂಡ ಇನ್ನೊಂದು ನೇಮಲ್ಲಿ ಅವರು ಕೇಳಬಹುದು. ಫಾರ್ ಎಕ್ಸಾಂಪಲ್ ಈಗ ಮೇಲ್ ಗ್ಯಾಮೀಟ್ ಅಂತ ಇದೆ. ಓಕೆ, ಸೊ ಮೇಲ್ ಗ್ಯಾಮಿಟ್ನ ಅವ್ರು ಮೇಲ್ ಜರ್ಮ್ ಸೆಲ್ ಅಂತ ಕೇಳಬಹುದು. ಓಕೆ, ಅಥವಾ ದ ರೀಜನ್ ವೇರ್ ದ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಅಂತ ಕೇಳಬಹುದು. ಸೊ ಅದಕ್ಕೆ ಈ ಪಾರ್ಟ್ಸನ್ನು ಕಂಪ್ಲೀಟ್ ಆಗಿ ನೀವು ತಿಳ್ಕೊಂಡಿರಬೇಕು. ಓಕೆ, ಫೈನ್. ಸೊ ಇದಿಷ್ಟು ಕೂಡ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಬಗ್ಗೆ ಇವತ್ತಿನ ಒಂದು ಸೆಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಇದೆಲ್ಲ ತುಂಬಾ ನಿಮಗೆ ಈಸಿಯಾಗಿ ಅರ್ಥ ಆಗೋ ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅಂತ ನೋಡಿದಾಗ ಸೊ ಏನಾಗುತ್ತೆ? ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಪಾಲಿನೇಷನ್ ಆಗುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕು ಅಂದರೆ ಪಾಲಿನೇಷನ್ ಆಗಬೇಕು. ಪಾಲಿನೇಷನ್ ಅಂದರೆ ಏನು? ಪಾಲಿನೇಷನ್ ಅಂದರೆ ಟ್ರಾನ್ಸ್ಫರ್ ಆಫ್ ಪೋಲನ್. ಏನು ಟ್ರಾನ್ಸ್ಫರ್ ಆಗ್ತದೆ? ಪೋಲನ್ ಟ್ರಾನ್ಸ್ಫರ್ ಆಗ್ತದೆ. ಪೋಲನ್ ಅಂದರೆ ಏನು? ಮೇಲ್ ಸೆಕ್ಸ್ ಸೆಲ್, ಮೇಲ್ ಗ್ಯಾಮಿಟ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ವಿಚ್ ರೀಜನ್? ಆಂಥರಲ್ಲಿದೆ ಪೋಲನ್ ಗ್ರೇನ್ ಅಲ್ವಾ? ಆಂಥರಲ್ಲಿರುವಂಥ ಒಂದು ಪೋಲನ್ ಗ್ರೇನ್ಸ್ ಸ್ಟಿಗ್ಮಾಗೆ ರೀಚ್ ಆಗ್ತಾ ಇದೆ, ಟ್ರಾನ್ಸ್ಫರ್ ಆಗ್ತಾ ಇದೆ, ರೈಟ್? ಸೊ ದಟ್ ಈಸ್ ಕಾಲ್ಡ್ ಆಸ್ ಪಾಲಿನೇಷನ್. ಅರ್ಥ ಆಗ್ತಿದೆಯಾ? ಪಾಲಿನೇಷನ್ ಅಂದರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್, ದಟ್ ಇಸ್ ದ ಮೇಲ್ ಗ್ಯಾಮೆಟ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ. ಸ್ಟಿಗ್ಮಾ ಅಂದರೆ ಏನು? ದಟ್ ಇಸ್ ಅ ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್. ಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಇಂದ ಪೋಲನ್ ಗ್ರೇನ್ಸ್ ಸ್ಟಿಗ್ಮಾಗೆ ರೀಚ್ ಆಗ್ತಾ ಇದೆ. ಸ್ಟಿಗ್ಮಾಯಿಂದ ಏನಾಗುತ್ತೆ? ಸೊ ನೀವು ನೋಡ್ಬೋದು ಮೇಲೆ ಆ ಟ್ಯೂಬಿಂದ ಹೋಗಿ ಕೆಳಗಡೆ ಎಗ್ಗೆ ಜಾಯಿನ್ ಆಗುತ್ತೆ, ಆಗ ಫರ್ಟಿಲೈಸೇಷನ್ ಆಗುತ್ತೆ. ಸೊ ದಿಸ್ ಇಸ್ ಅ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್. ಓಕೆ, ದಟ್ ಈಸ್ ಕಾಲ್ಡ್ ಎಸ್ ಪಾಲಿನೇಷನ್. ಸೊ ಈಗ ಪಾಲಿನೇಷನಲ್ಲಿ 2 ಟೈಪ್ಸ್ ಆಫ್ ಪಾಲಿನೇಷನ್ ಇದೆ. ಒಂದು ಸೆಲ್ಫ್ ಪಾಲಿನೇಷನ್, ಇನ್ನೊಂದು ಕ್ರಾಸ್ ಪಾಲಿನೇಷನ್. ಸೆಲ್ಫ್ ಅಂದರೆ ಏನು? ಸೊ ಆ ಒಂದು ಪ್ಲ್ಯಾಂಟ್ನಲ್ಲೇ ಆಗುವಂಥದ್ದು ಅಥವಾ ಆ ಒಂದು ಫ್ಲವರ್ನಲ್ಲೇ ಆಗುವಂಥದ್ದು ಸೆಲ್ಫ್ ಪಾಲಿನೇಷನ್. ಕ್ರಾಸ್ ಅಂದರೆ ಒಂದು ಪ್ಲಾಂಟ್ನ ಫ್ಲವರಲ್ಲಿರುವಂಥ ಪೋಲನ್ ಗ್ರೇನ್ ಇನ್ನೊಂದು ಪ್ಲಾಂಟ್ನ ಫ್ಲವರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ದಟ್ ಈಸ್ ಅ ಕ್ರಾಸ್ ಬಿಟ್ವೀನ್ ಫ್ಲವರ್ ಆಫ್ ಒನ್ ಪ್ಲಾಂಟ್ ಟು ಅನದರ್ ಪ್ಲಾಂಟ್. ವಿ ಕಾಲ್ ಇಟ್ ಆಸ್ ಕ್ರಾಸ್ ಪಾಲಿನೇಷನ್. ಸೆಲ್ಫ್ ಅಂದರೆ ಅದೇ ಪ್ಲಾಂಟಲ್ಲಿ ವಿತಿನ್ ದ ಫ್ಲವರ್ ಆಗುತ್ತೆ ಅಥವಾ ಒನ್ ಫ್ಲವರ್ ಟು ಅನದರ್ ಫ್ಲವರ್, ಬಟ್ ಅದೇ ಪ್ಲಾಂಟಲ್ಲಿ ಆದರೆ ಅದು ಸೆಲ್ಫ್. ಓಕೆ, ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ನಿಮ್ಗೆ ಏನು ಹೇಳಿದೆ? ಪಾಲಿನೇಷನ್ ಅಂದರೆ ಏನು? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಎಲ್ಲಿಂದ? ಆಂಥರಿಂದ ಸ್ಟಿಗ್ಮಾಗೆ. ಓಕೆ, ಆಂಥರ್ ಏನು? ಮೇಲ್ ಪಾರ್ಟ್, ಸ್ಟಿಗ್ಮಾ ಏನು? ಫೀಮೇಲ್ ಪಾರ್ಟ್. ಓಕೆ, ಸೊ ಇನ್ನು 2 ಟೈಪ್ಸ್ ಆಫ್ ಪಾಲಿನೇಷನ್ ಯಾವುದು? ಸೆಲ್ಫ್ ಆ್ಯಂಡ್ ಕ್ರಾಸ್ ಪಾಲಿನೇಷನ್. ಓಕೆ, ಸೆಲ್ಫ್ ಅಂದರೆ ಏನು? ವಿತಿನ್ ದ ಫ್ಲವರ್ ಆಗುತ್ತೆ. ಅಂದರೆ ಫ್ಲವರಲ್ಲಿರುವಂಥ ಮೇಲ್ ಪಾರ್ಟಲ್ಲಿರುವಂಥ ಒಂದು ಪೋಲನ್ ಗ್ರೇನ್ಸ್ ಅದೇ ಫ್ಲವರಲ್ಲಿರುವಂಥ ಫೀಮೇಲ್ ಪಾರ್ಟ್ಗೆ ರೀಚ್ ಆಗುತ್ತೆ. ದಟ್ ಈಸ್ ಸೆಲ್ಫ್.
ಸೊ ಕ್ರಾಸ್ ಅಂದರೆ ಫ್ಲವರಲ್ಲಿರುವಂಥ ಒಂದು ಪೋಲನ್ ಗ್ರೈನ್ಸ್, ಒಂದು ಪ್ಲಾಂಟಲ್ಲಿರುವ ಫ್ಲವರಲ್ಲಿರುವಂಥ ಒಂದು ಪೋಲನ್ ಗ್ರೈನ್ಸ್ ಇನ್ನೊಂದು ಪ್ಲಾಂಟ್ನ ಫ್ಲವರ್ಗೆ ಅಲ್ಲಿರುವಂಥ ಒಂದು ಫೀಮೇಲ್ ಪಾರ್ಟ್ಗೆ ರೀಚ್ ಆಗುತ್ತೆ. ದಟ್ ಈಸ್ ಕ್ರಾಸ್ ಪಾಲಿನೇಷನ್. ವೆರಿ ಸಿಂಪಲ್. ನೀವು ಏತಲ್ಲೂ ಕೂಡ ಕಲ್ತಿದ್ದೀರಾ ಈ ಒಂದು ಕಾನ್ಸೆಪ್ಟನ್ನ. ಓಕೆ, ಸೊ ಇನ್ನು ನೆಕ್ಸ್ಟ್ ಪಾಲಿನೇಟಿಂಗ್ ಏಜೆಂಟ್ಸ್ ಬಗ್ಗೆ ವೆರಿ ಸಿಂಪಲ್. ಯಾವ ರೀತಿ ಪೋಲನ್ ಗ್ರೈನ್ಸ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಗೊತ್ತಾದರೆ ಪಾಲಿನೇಟಿಂಗ್ ಏಜೆಂಟ್ಸ್ ಕೂಡ ಗೊತ್ತಾಗುತ್ತೆ. ಸೊ ಒಂದು ಇನ್ಸೆಕ್ಟ್ ಬಂದು ಫ್ಲವರ್ ಮೇಲೆ ಕೂತಾಗ ಅದ್ರ ಬಾಡಿಗೆ ಪೋಲನ್ ಗ್ರೈನ್ಸ್ ಪೌಡರ್ ಆಗಿರುತ್ತಲ್ವಾ, ಸೊ ಅದಕ್ಕೆ ಅದು ಸ್ಟಿಕ್ ಆಗುತ್ತೆ. ಇನ್ನೊಂದು ಫ್ಲವರ್ ಮೇಲೆ ಕೂತಾಗ ಏನಾಗುತ್ತೆ, ಅಲ್ಲಿ ಅದು ಡಸ್ಟ್ ಅಂದರೆ ಆ ಒಂದು ಪೌಡ್ರಿ ಲೈಕ್ ಸಬ್ಸ್ಟೆನ್ಸ್ ಏನಾಗುತ್ತೆ, ಡಸ್ಟ್ ಅಲ್ಲಿ ಬೀಳುತ್ತೆ. ಸೊ ಆಗ ಏನಾಗುತ್ತೆ, ಇನ್ಸೆಕ್ಟ್ ಈಸ್ ಆಲ್ಸೋ ಆ್ಯಕ್ಟಿಂಗ್ ಆಸ್ ಅ ಪಾಲಿನೇಟಿಂಗ್ ಏಜೆಂಟ್. ಏಜೆಂಟ್ ಅಂದರೆ ಏನು, ಮಧ್ಯಮವರ್ತಿ. ಅಂದರೆ ಪಾಲಿನೇಷನ್ ಆಗೋಕ್ಕೆ ಏನೆಲ್ಲ ಹೆಲ್ಪ್ ಮಾಡ್ತಿದೆ ಅದೇ ಒಂದು ಏಜೆಂಟ್. ಓಕೆ, ಇನ್ನು ವಿಂಡ್, ಗಾಳಿಯಿಂದ ಕೂಡ ಪೋಲನ್ ಗ್ರೈನ್ಸ್ ಟ್ರಾನ್ಸ್ಫರ್ ಆಗುತ್ತೆ. ವಿದಿನ್ ದ ಫ್ಲವರು ಆಗುತ್ತೆ ಆ್ಯಂಡ್ ಒನ್ ಪಾರ್ಟ್ ಆಫ್ ದ ಫ್ಲವರ್ ಆ್ಯಂಡ್ ಒನ್ ಪ್ಲ್ಯಾಂಟಿಂದ ಇನ್ನೊಂದು ಪ್ಲ್ಯಾಂಟಿಗೂ ಕೂಡ ಆಗುತ್ತೆ. ಆ್ಯಂಡ್ ದೆನ್ ವಿಂಡ್ ಆ್ಯಂಡ್ ವಾಟರಿಂದ ಕೂಡ ಆಗುತ್ತೆ, ರೈಟ್? ಸೊ ದೀಸ್ ಆರ್ ಕಾಲ್ಡ್ ಆಸ್ ದ ಪಾಲಿನೇಟಿಂಗ್ ಏಜೆಂಟ್ಸ್. ಸೊ ದೆನ್ ಯು ಹ್ಯಾವ್ ಟು ನೋ ಅಬೌಟ್ ದ ಫರ್ಟಿಲೈಸೇಷನ್. ಇದು ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ 3 or 2 ಮಾರ್ಕ್ಸ್ಗೆ ಕೇಳೋದಾದರೆ ಈ ಒಂದು ಕಾನ್ಸೆಪ್ಟನ್ನು ಕೇಳ್ತಾರೆ. ಈಗ ಆಲ್ರೆಡಿ ನೀವು ಫರ್ಟಿಲೈಸೇಷನ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ. ಫರ್ಟಿಲೈಸೇಷನ್ ಅಂದರೆ ಏನು? ಫಸ್ಟ್ ಫ್ಯೂಷನ್ ಆಗುತ್ತೆ. ಏನು ಫ್ಯೂಸ್ ಆಗುತ್ತೆ? ಮೇಲ್ ಗ್ಯಾಮಿಟ್, ಫೀಮೇಲ್ ಗ್ಯಾಮಿಟ್ ಫ್ಯೂಸ್ ಆಗುತ್ತೆ. ಅದು ಹ್ಯೂಮನ್ ಬೀಯಿಂಗ್ಸಲ್ಲಾದರೂ ಆಗಿರ್ಬೋದು, ಪ್ಲಾಂಟ್ಸಲ್ಲಾದರೂ ಆಗಿರ್ಬೋದು. ಇದೇ ಕಾನ್ಸೆಪ್ಟ್. ಇಟ್ ಈಸ್ ಎ ಪ್ರೋಸೆಸ್ ಇನ್ ವಿಚ್ ಫ್ಯೂಷನ್ ಆಫ್ ಪೋಲನ್ ಆ್ಯಂಡ್ ಎಗ್. ಈಗ ಪೋಲನ್ ಅಂದರೆ ಏನು? ಮೇಲ್ ಗ್ಯಾಮೆಟ್. ಎಗ್ ಅಂದರೆ ಏನು? ಫೀಮೇಲ್ ಗ್ಯಾಮೆಟ್. ಸೊ ಪೋಲನ್ ಆ್ಯಂಡ್ ಎಗ್ ಈ ಎರಡೂ ಕೂಡ ಕಂಬೈನ್ ಆಗುತ್ತೆ, ಮೀಟ್ ಆಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ದೆರ್ ಈಸ್ ಫರ್ಟಿಲೈಸೇಷನ್. ಸೊ ಆಗ್ಲೇ ಹೇಳಿದೆ, ಸೊ ಡ್ಯೂ ಟು ಫರ್ಟಿಲೈಸೇಷನ್ ಸಮಥಿಂಗ್ ಇಸ್ ಫಾರ್ಮ್ ಅಟ್ ದ ಫಸ್ಟ್ ಸ್ಟೇಜ್. ಏನದು? ಎಸ್, ಇಟ್ ಈಸ್ ಝೈಗೋಟ್. ಸೊ ಇಟ್ ಈಸ್ ಸೇಮ್ ಇನ್ ದ ಆನಿಮಲ್ಸ್ ಆಸ್ ವೆಲ್ ಆಸ್ ಇನ್ ದ ಪ್ಲಾಂಟ್ಸ್. ಸೊ ಪೋಲನ್ ಆ್ಯಂಡ್ ಎಗ್ ಇಲ್ಲಿ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗ್ತಿರೋದ್ರಿಂದ ದೆರ್ ಈಸ್ ಅ ಫಾರ್ಮೇಷನ್ ಆಫ್ zygote which is called as single celled organism. I hope ನಿಮ್ಗೆ ಅರ್ಥ ಆಗ್ತಿದೆ. ಕ್ಲಿಯರ್? ಸೊ ಫೈನ್. ಸೊ ಫರ್ಟಿಲೈಸೇಷನ್ ಅಂದರೆ ಆ ಒಂದು ಡೆಫಿನೇಷನನ್ನು ನೀವು ಬರೀಬೇಕು. ಸೊ ಝೈಗೋಟ್ ಫಾರ್ಮೇಷನ್ ಆಗ್ತಿರೋದು ನೀವು ನೋಡ್ಬೋದು ಇಲ್ಲಿ. ಆ್ಯಂಡ್ ದೆನ್ ಸೀಡ್ ಫಾರ್ಮೇಷನ್ ಬಗ್ಗೆ ಕೇಳ್ತಾರೆ. ಸೊ ಸೀಡ್ ಫಾರ್ಮೇಷನ್ ಬಂದು ನಿಮಗೆ ಈ ಫರ್ಟಿಲೈಸೇಷನ್ನ ಪ್ರೋಸೆಸ್ಸೇ. ಹೇಗೆ ಸೀಡ್ ಫಾರ್ಮ್ ಆಗುತ್ತೆ ಅಂತ ಯು ಶುಡ್ ನೋ. ಸಿ zygote which is formed under fertilization ಅಂದರೆ ಸಿಂಗಲ್ ಸೆಲ್ ಏನು ಫಾರ್ಮ್ ಆಯಿತು ಫರ್ಟಿಲೈಸೇಷನಿಂದ. ಸೊ ಏನಾಗುತ್ತೆ, ಫರ್ಟಿಲೈಸೇಷನ್ ಆದಮೇಲೆ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಆದಮೇಲೆ ಆ ಒಂದು ಸಿಂಗಲ್ ಸೆಲ್ ಇಟ್ ಸ್ಟಾರ್ಟ್ ಟು ರಿಪೀಟೆಡ್ಲಿ ಡಿವೈಡ್. ಅಂದರೆ ಈಗ ಒಂದು ಸೆಲ್ 2 ಆಗುತ್ತೆ, 2 ಸೆಲ್ 4 ಆಗುತ್ತೆ, 4 ಸೆಲ್ 8 ಆಗುತ್ತೆ. ಸೊ ಈ ರೀತಿ ಏನಾಗುತ್ತೆ, ಸೆಲ್ ಡಿವೈಡ್ ಆಗುತ್ತೆ. ಓಕೆ, ಸೆಲ್ ವಿಲ್ ರಿಪೀಟೆಡ್ಲಿ ಡಿವೈಡ್. ರಿಪೀಟ್ ಆಗಿ ಡಿವೈಡ್ ಆಗ್ತಾ ಆಗ್ತಾ ಏನಾಗುತ್ತೆ, the zygote will become embryo. ಸೇಮ್ ಇದು ಹ್ಯೂಮನಲ್ಲೂ ಕೂಡ ಇದೇ ಪ್ರೋಸೆಸ್ ಆಗುತ್ತೆ. ಓಕೆ, ಎಂಬ್ರಿಯೋ ಆಗುತ್ತೆ. ಸೊ ನೆಕ್ಸ್ಟ್ ಎಂಬ್ರಿಯೋ ಆದಮೇಲೆ ಏನಾಗುತ್ತೆ, ಓವ್ಯೂಲ್ ಡೆವಲಪ್ಸ್ ಅ ಥಿಕ್ ಕೋಟ್. ಆ ಎಂಬ್ರಿಯೋ ಆದಮೇಲೆ ಏನಾಗುತ್ತೆ, ಓವ್ಯೂಲ್ ಅನ್ನೋ ಒಂದು ಪಾರ್ಟ್ ಏನಾಗುತ್ತೆ, ಒಂದು ಥಿಕ್ ಕೋಟನ್ನು ಡೆವಲಪ್ ಮಾಡ್ಕೊಳ್ಳುತ್ತೆ. ಸೊ ಆ ಥಿಕ್ ಕೋಟನ್ನು ಡೆವಲಪ್ ಮಾಡ್ತಾ ಏನಾಗುತ್ತೆ, ಇಟ್ ಫಾರ್ಮ್ಸ್ ದ ಸೀಡ್. ಸೊ ಯು ಶುಡ್ ನೋ, ಓವ್ಯೂಲ್ ಡೆವಲಪ್ಸ್ ಅ ಥಿಕ್ ಕೋಟ್ ಆ್ಯಂಡ್ ಇಟ್ ಫಾರ್ಮ್ಸ್ ದ ಸೀಡ್. ಓವ್ಯೂಲೇ ಸೀಡ್ ಆಗೋದು, ಸೀಡ್ ಆಗುತ್ತೆ. ಓವ್ಯೂಲ್ ಏನಾಗುತ್ತೆ, ಸೀಡ್ ಆಗುತ್ತೆ. ಸೊ ಫ್ರೂಟ್ ಯಾವುದಾಗುತ್ತೆ ಅಂತ ನೀವು ತಿಳ್ಕೊಳ್ಬೇಕು. ಸೊ ಓವ್ಯೂಲ್ ಸೀಡ್ ಆದರೆ ಓವರಿ ಏನಾಗುತ್ತೆ, ಇಟ್ ವಿಲ್ ರೈಪನ್. ಓವರಿ ಅನ್ನೋ ಒಂದು ಪಾರ್ಟ್ ರೈಪನ್ ಆಗುತ್ತೆ, ಹಣ್ಣಾಗುತ್ತೆ. ದೆನ್ ಇಟ್ ವಿಲ್ ಬಿಕಮ್ ಫ್ರೂಟ್. ಯು ಶುಡ್ ನೋ ದಿಸ್ ಕಾನ್ಸೆಪ್ಟ್ ಇಸ್ ಬಿನ್ ಆಸ್ಕ್ಡ್. MCQsನಲ್ಲಿ ಕೇಳಿದ್ದಾರೆ. ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅಂಡರ್ಸ್ಟ್ಯಾಂಡ್? ಸೊ ಝೈಗೋಟ್ ಅಂದರೆ ಏನು, ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಯಾವಾಗ ಫಾರ್ಮ್ ಆಗುತ್ತೆ, ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆದಾಗ ಝೈಗೋಟ್ ಫಾರ್ಮ್ ಆಗುತ್ತೆ. ಕ್ಲಿಯರ್? ಸೊ ಫಾರ್ಮ್ ಆದಂಥ ಝೈಗೋಟ್ ಏನಾಗುತ್ತೆ, ಆ ಒಂದು ಝೈಗೋಟ್ ಅಂದರೆ ಸಿಂಗಲ್ ಸೆಲ್ ರಿಪೀಟೆಡ್ ಆಗಿ ಡಿವೈಡ್ ಆಗುತ್ತೆ. ಡಿವೈಡ್ ಆದಂಥ ಸೆಲ್ ಇಟ್ ವಿಲ್ ಬಿಕಮ್ ಅನ್ ಎಂಬ್ರಿಯೋ. ಎಂಬ್ರಿಯೋ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ಅ ಥಿಕ್ ಕೋಟ್. ಅಂದರೆ ಓವ್ಯೂಲ್ ವಿಲ್ ಫಾರ್ಮ್ ಅ ಥಿಕ್ ಕೋಟ್ ಆ್ಯಂಡ್ ದಟ್ ಥಿಕ್ ಕೋಟ್ ವಿಲ್ ಬಿಕಮ್ ಅ ಸೀಡ್ ಲೇಟರ್ ಆ್ಯಂಡ್ ಓವರಿ ವಿಲ್ ಬಿಕಮ್ ದ ಫ್ರೂಟ್. ಇದು ನಿಮಗೆ ಗೊತ್ತಿರಬೇಕು. ಸೊ ಈಗ ಸೀಡ್ ಫಾರ್ಮ್ ಆಯಿತು, ಫ್ರೂಟ್ ಫಾರ್ಮ್ ಆಯಿತು. ಜರ್ಮಿನೇಷನ್ ಯಾವ ರೀತಿ ಆಗುತ್ತೆ, ಜರ್ಮಿನೇಷನ್ ಆಗಬೇಕು ಅಂದರೆ ಒಂದು ಗಿಡ ಬೆಳಿಬೇಕು ಅಂದರೆ ವಿ ನೀಡ್ ಸೀಡ್, ರೈಟ್? ಸೊ ಸೀಡ್ ಈಸ್ ಹೆಲ್ಪಿಂಗ್ ಫಾರ್ ಜರ್ಮಿನೇಷನ್. ಒಂದು ಗಿಡ ಬೆಳೆಯೋದಕ್ಕೆ ಏನು ಬೇಕು, ವಿ ನೀಡ್ ಸೀಡ್. ಸೊ ಸೀಡ್ ಈಸ್ ಹೆಲ್ಪಿಂಗ್ ಫಾರ್ ಜರ್ಮಿನೇಷನ್. Seedling will develop from the seed and it results in the development of a new plant. ಅಂದರೆ ಈಗ ಒಂದು ಸೀಡನ್ನು ನಾವು ಸಾಯಿಲ್ನಲ್ಲಿ ಸೋ ಮಾಡಿದಾಗ ಏನಾಗುತ್ತೆ, ಅದು ಬೀಜ ಮೊಳಕೆ ಬರುತ್ತೆ, ಸೀಡ್ ಮೊಳಕೆ ಬರುತ್ತೆ, ಸೀಡ್ಲಿಂಗ್ ಆಗುತ್ತೆ. ಆ ಸೀಡ್ಲಿಂಗ್ ಏನಾಗುತ್ತೆ, ಡೆವಲಪ್ ಆಗ್ತಾ ಆಗ್ತಾ ಅದು ಇಟ್ ವಿಲ್ ಬಿಕಮ್ ಅ ಪ್ಲಾಂಟ್.
You should know that. Okay, seed will form a seedling, and a seedling will become a plant. It's a future plant. ಸೊ ಈ ಪಿಕ್ಚರ್ ತುಂಬಾ ಇಂಪಾರ್ಟೆಂಟ್. 2 years ಮುಂಚೆ ಸ್ಟೇಟ್ ಪ್ರಿಪರೇಟರಿನಲ್ಲಿ ಈ ಪಿಕ್ಚರನ್ನು ಕೊಟ್ಟು ಒಂದು ಕ್ವೆಶನ್ನ ಕೇಳಿದರು. ನೀವು ನೋಡ್ಬೋದು, ಇಲ್ಲಿ ನಿಮಗೆ ಯಾವುದೇ ರೀತಿ ಡೆಫಿನೇಷನ್ ಇಲ್ಲ, ಬಟ್ ಈ ಡಯಾಗ್ರಾಮನ್ನು ನೀವು ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ನೋಡ್ಬೋದು. ಸೊ ಸೀಡ್ ಕೊಟ್ಟಿದ್ದಾರೆ. ಸೊ ಸೀಡಲ್ಲಿ ನಿಮಗೆ ಕಾಟಿಲೆಡನ್ ಅನ್ನೋ ಒಂದು ಪಾರ್ಟ್ ಏನು ಮಾಡುತ್ತೆ, ಫುಡ್ಡನ್ನು ಸ್ಟೋರ್ ಮಾಡುತ್ತೆ. ಈಗ ಸೀಡನ್ನು ಇದನ್ನು ಡಿವೈಡ್ ಮಾಡಿದರೆ ಇನ್ನರ್ ಪಾರ್ಟನ್ನು ನೋಡ್ಬೋದು. ಈ ಕಾಟಿಲೆಡನ್ ನೋಡ್ಬೋದು. ಈ ಕಾಟಿಲೆಡನ್ ಏನು ಮಾಡ್ತಿದೆ, ಫುಡ್ಡನ್ನು ಸ್ಟೋರ್ ಮಾಡ್ತಿದೆ. ಸೊ ಮಿಡಲ್ ಪಾರ್ಟನ್ನು ನೋಡಿ. ಮಿಡಲ್ ಪಾರ್ಟನ್ನು ನೋಡಿದಾಗ ನಿಮಗೆ 2 ಡಿವಿಷನ್ ಆಗಿ ಕಾಣ್ತಿದೆ. ಒಂದು ಪ್ಲ್ಯೂಮ್ಯೂಲ್, ಇನ್ನೊಂದು ರ್ಯಾಡಿಕಲ್. ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್. ಪ್ಲ್ಯೂಮ್ಯೂಲ್ ಅಂದರೆ ಅಪ್ಪರ್ ಪಾರ್ಟ್, ರ್ಯಾಡಿಕಲ್ ಅಂದರೆ ಲೋಯರ್ ಪಾರ್ಟ್. ಅಂದರೆ ಈಗ ಗಿಡ ಬೆಳೀತಿದೆ ಒಂದು ಸೀಡಿಂದ ಅಂದರೆ ಅಪ್ಪರ್ ಪಾರ್ಟ್ನ ಪ್ಲ್ಯೂಮ್ಯೂಲ್ ಅಂತ ಕರಿತೀವಿ, ಲೋಯರ್ ಪಾರ್ಟ್ನ ರ್ಯಾಡಿಕಲ್ ಅಂತ ಕರಿತೀವಿ. ಪ್ಲ್ಯೂಮ್ಯೂಲ್ ಇಸ್ ನಥಿಂಗ್ ಬಟ್ ಅವರ್ ಫ್ಯೂಚರ್ ಶೂಟ್. ಐ ಥಿಂಕ್ ನೀವು ಲೋಯರ್ ಕ್ಲಾಸಸ್ನಲ್ಲಿ ಕಲ್ತಿರ್ತೀರಾ. ಈಗ ಸಾಯಿಲ್ ಲೇಯರ್ ಇದಾಗಿದ್ರೆ, ಸಾಯಿಲ್ ಲೇಯರ್ ಮೇಲೆ ಬೆಳೆಯುವಂಥ ಒಂದು ಪ್ಲಾಂಟ್ನ ರೀಜನ್ನ ವಿ ಕಾಲ್ ಇಟ್ ಆಸ್ ಶೂಟ್. ಸಾಯಿಲ್ನ ಕೆಳಗಡೆ ಬರುವಂಥ ರೀಜನ್ನ ವಿ ಕಾಲ್ ಇಟ್ ಆಸ್ ರೂಟ್. ಓಕೆ, ಸೊ ಸೀಡ್ನಲ್ಲಿ ಮಧ್ಯ ಇರುವಂಥ ಈ ಪಾರ್ಟ್ ಏನಾಗ್ತಿದೆ, ದ ಅಪ್ಪರ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಅ ಪ್ಲ್ಯೂಮ್ಯೂಲ್ ಆ್ಯಂಡ್ ಲೋಯರ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ರ್ಯಾಡಿಕಲ್. ಸೊ ಪ್ಲ್ಯೂಮ್ಯೂಲ್ ಈಸ್ ಅವರ್ ಫ್ಯೂಚರ್ ಶೂಟ್, ಅಪ್ಪರ್ ಪಾರ್ಟ್, ಆ್ಯಂಡ್ ರ್ಯಾಡಿಕಲ್ ಈಸ್ ಅವರ್ ಫ್ಯೂಚರ್ ರೂಟ್. ಅಂದರೆ ಮುಂದೆ ರೂಟ್ ಆಗಿ ಅದು ಡೆವಲಪ್ ಆಗುತ್ತೆ ಅಂತ ಅರ್ಥ. ಐ ಹೋಪ್ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ಈ ಒಂದು ಕಾನ್ಸೆಪ್ಟ್ಸ್ ಎಲ್ಲ ಈಸಿಯಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಪ್ಲಾಂಟ್ ವಿಷಯಕ್ಕೆ ಬಂದಾಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ನಿಮಗೆ ಯೂನಿಸೆಕ್ಷುವಲ್ ಫ್ಲವರ್, ಬೈಸೆಕ್ಷುವಲ್ ಫ್ಲವರ್, ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್, ಫ್ಲವರ್ನ ಡಯಾಗ್ರಾಮ್ ಜೊತೆಗೆ ಜರ್ಮಿನೇಷನ್ ಆಫ್ ದ ಫ್ಲವರ್ ಆ್ಯಂಡ್ ಜರ್ಮಿನೇಷನ್ ಆಗುವಾಗ ಯಾವುದೆಲ್ಲ ಸ್ಟೆಪ್ ಆಗುತ್ತೆ, ಝೈಗೋಟ್ ಆಗುತ್ತೆ, ಎಂಬ್ರಿಯೋ ಆಗುತ್ತೆ, ಓವ್ಯೂಲ್ ಆಗುತ್ತೆ, ಓವರಿ ಫ್ರೂಟ್ ಆಗುತ್ತೆ. ಸೊ ಈ ಒಂದು ಮೈಂಡ್ ಮ್ಯಾಪಿಂಗ್ ಮಾಡ್ಕೊಳ್ಳಿ. ಸೊ ತುಂಬಾ ಈಸಿ. ಸೊ ನೆಕ್ಸ್ಟ್ ಈ ಒಂದು ಡಯಾಗ್ರಾಮನ್ನು ತಲೆಯಲ್ಲಿಟ್ಕೊಳ್ಳಿ. ಇದರ ಬೇಸಿಸ್ ಕ್ವೆಶನ್ಸ್ನ ಕೂಡ ಕೇಳ್ತಾರೆ. ಈಗ ಇಷ್ಟೊತ್ತು ನಾನು ಎಕ್ಸ್ಪ್ಲೈನ್ ಮಾಡಿರೋದು ನಿಮ್ಮ ಎಕ್ಸಾಮಿನೇಷನ್ಗೆ ಕೇಳುವಂಥ ಪಾಯಿಂಟ್ಸ್. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಫ್ರಮ್ ದ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಅನ್ನೋ ಒಂದು ಲೆಸನ್. ಸೊ ನೆಕ್ಸ್ಟ್ ನಾಳೆ ಪೋಸ್ಟ್ ಮಾಡುವಂಥ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ. You all will keenly listen. I hope you all will keenly listen to the sexual reproduction which takes place in the human beings. Because ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ we will be very curious. I hope ನಿಮಗೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರುವಂಥ ಒಂದು ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗಿದೆ ಅಂತ I feel. If you feel this video is useful, kindly press the like button and maximum ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. And thank you so much for watching this video.